वॉइस ऑफ गुलबर्गा में आप सभी का इस्तकबाल है। एचडी कुमार स्वामी साहब का जन्मदिन आज बतारीख 16 दिसंबर पीर को गुलबर्गा में एचडी कुमार स्वामी साहब का जन्मदिन जेडीएस ऑफिस में बड़े ही अजीम शान पैमाने पर मनाया गया। एचडी कुमार स्वामी साहब का बर्थडे मनाया गया। इस मौके पर श्री बालराज गुत्तेदार साहब, बसवराज बिल वकरी साहब, प्रवीण अल जादू साहब, इनके अलावा जेडीएस पार्टी के लीडर और कार्यकर्ता भी मौजूद थे। आइए देखते हैं इस खुसूस में इस बर्थडे के चंद खास झलके हमारी ये खास रिपोर्ट में। ऐसे ही अहम और खास खबरों के लिए वॉइस ऑफ गुलबर्गा को लाइक करें, सब्सक्राइब करें और शेयर भी जरूर करें। जनता दल पक्षದ ರಾಜ್ಯ ಅಧ್ಯಕ್ಷರು ಹಾಗೂ ಕೇಂದ್ರ ಸಚಿವರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರ 65ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಜನತಾದಳ ಪಕ್ಷದ ಕಾರ್ಯಾಲಯದಲ್ಲಿ ಎಲ್ಲ ಮುಖಂಡರು ಸೇರಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ। ಭಾಳ ಹುಮ್ಮಸ್ಸದಿಂದ, ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿದೆ ಕುಮಾರಸ್ವಾಮಿ ಅವರಂದರೆ ಒಬ್ಬ ಸರಳತೆ ಇದ್ದಂಥ ವ್ಯಕ್ತಿ। ಕರ್ನಾಟಕ ನಾಡಿಗೆ ಅಷ್ಟೇ ಅಲ್ಲ, ಇವತ್ತು ಭಾರತ ದೇಶದಲ್ಲೂ ಕೂಡ ಇವತ್ತು ಹಲವಾರು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಉದ್ಯೋಗ ಕೊಡಿಸುವಲ್ಲಿ ಯಶಸ್ವಿ ಕಾಣ್ತಾ ಇದ್ದಾರೆ। ಮತ್ತು ಕೂಡ ಇಲ್ಲಿನ ಮುಂದೆ ಬರುವ ದಿನಗಳಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶಕ್ಕೆ ಇವತ್ತೊಂದು ಕ್ಯಾಬಿನೆಟ್ ಸಚಿವರಾಗಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ। ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಗಳನ್ನು ಕುಮಾರಣ್ಣನವರಿಗೆ ಭಗವಂತ ಕೊಡಲಿ ಮತ್ತು ಜನರ ಒಂದು ಸೇವೆ ಮಾಡೋಂಥ ಅವಕಾಶ ಅವರಿಗೆ ಕೊಡಲಿ। ಯಾಕಂದರೆ ಅವ್ರು ಯಾವತ್ತೂ ಕೂಡ ಜನರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಇದ್ದಂಥ ವ್ಯಕ್ತಿ। ಇವತ್ತು ಭಾಳ ಖುಷಿ ಆಗ್ತಾ ಇದೆ। 65ನೇ ಜಯಂತ್ಯೋತ್ಸವದ ಜನ್ಮದಿನ ಕಾರ್ಯಕ್ರಮ ಇವತ್ತೇನು ಹಮ್ಮಿಕೊಂಡಿದ್ದೀವಿ ನಮ್ಮ ಜನತಾದಳದ ಎಲ್ಲ ಮುಖಂಡರು ನಾವೆಲ್ಲ ಸೇರಿ ಮತ್ತೊಮ್ಮೆ ಎಲ್ಲರ ಮುಖಾಂತರ ನಾನು ಶುಭವನ್ನು ಕೋರ್ತಾ ಇದ್ದೀನಿ। ನಮಸ್ಕಾರ। ಎಲ್ರಿಗೂ ನನ್ನ ನಮಸ್ಕಾರ। ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆ ಆದಂಥ ನಮ್ಮ ಜೆಡಿಎಸ್ ಪಕ್ಷದ ಕಚೇರಿ ವತಿಯಿಂದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರ 65ನೆಯ ಹುಟ್ಟುಹಬ್ಬ ಅಂಗವಾಗಿ ನಮ್ಮ ಇಲ್ಲಿ ಕಲಬುರಗಿ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ನಾವು ಯುವಕರು ಎಲ್ಲರೂ ಕೂಡಿ ಇಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೀವಿ। ಅವರಿಗೆ ದೇವರು ಸುಖ ಶಾಂತಿ ಕೊಡಲಿ ಅಂಥೇಳಿ ನಾವು ಎಲ್ಲ ಪಕ್ಷ ವತಿಯಿಂದ ಹಾಗೂ ನಮ್ಮ ಎಲ್ಲ ಬೇಡ್ಕೋತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ। ನಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರವೀಣ್ ಜಾಧವ್, ಜಿಲ್ಲಾ ಯುವ ಅಧ್ಯಕ್ಷರು। ಈ ಕಡೆ ನೋಡಿ ಹೇಳಿ ಸರ್। ಇವತ್ತಿನ ದಿನ ಜಿಲ್ಲಾ ಜಾತ್ಯತೀತ ಕಚೇರಿಯಲ್ಲಿ ಹಮ್ಮಿಕೊಂಡ ಸನ್ಮಾನ್ಯ ಜನಪ್ರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಅಧ್ಯಕ್ಷರು ಹಾಗೂ ಈಗ ತಾನೇ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಜನಮೆಚ್ಚಿನ ನಮ್ಮ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣನವರ 65ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ನಾಡಿನಾದ್ಯಂತ ಎಲ್ಲ ಜನರ ಪರವಾಗಿ ಅವರಿಗೆ ಕೊಡ್ತಾ ಇದ್ದೀನಿ। ಅದೇ ರೀತಿ ಇವತ್ತಿನ ದಿನ ಎಚ್.ಡಿ. ರೇವಣ್ಣವರ 67ನೇ ಹುಟ್ಟುಹಬ್ಬವನ್ನು ಕೂಡ ಅವರಿಗೂ ಕೂಡ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿನ ಈ ಕಚೇರಿಯಲ್ಲಿ ನಮ್ಮ ಜನಪ್ರಿಯ ನಾಯಕರು, ಯುವ ಕಣ್ಮಣಿಯಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು। ಅವರು ಕೇಕ್ ಕಟ್ ಮಾಡುವ ಮುಖಾಂತರ ಇವತ್ತಿನ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು। ಅದೇ ರೀತಿ ಕುಮಾರಣ್ಣನವರು ಒಬ್ಬ ಧೀಮಂತ ಮಾಜಿ ಪ್ರಧಾನಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ ಹುಟ್ಟಿ ಇವತ್ತು ತಾವು ಜೀವನದಲ್ಲಿ ಎಷ್ಟೋ ಎಡರು-ತೊಡರುಗಳನ್ನು ಸಹಿಸಿಕೊಂಡು ಇವತ್ತು 2006ರಲ್ಲಿ ಪ್ರಥಮವಾಗಿ ಮುಖ್ಯಮಂತ್ರಿಯಾಗಿ ಈ ಕರ್ನಾಟಕ ರಾಜ್ಯದ ಜನಪ್ರಿಯ ಮೆಚ್ಚಿನ ಇವತ್ತು ನಾಯಕರಾಗುವ ಮುಖಾಂತರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡುವ ಮುಖಾಂತರ ಹೆಸರುವಾಸಿಯಾಗಿರ್ತಕ್ಕಂಥ ಇವತ್ತು ಕುಮಾರಣ್ಣನವರು 2ನೇ ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಆ ಸಂದರ್ಭದಲ್ಲಿ 45,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡುವ ಮುಖಾಂತರ ಈ ಜನಪ್ರಿಯವನ್ನು ಹೆಚ್ಚಿಗೆಗೊಳಿಸಿದ್ದಾರೆ। ಅದೇ ರೀತಿ ಇವತ್ತು ಕುಮಾರಣ್ಣವರು ಇವತ್ತು ಮೋದಿ ಹಾಗೂ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅಮಿತ್ ಶಾ ಅವರು ಮತ್ತು ಕುಮಾರಣ್ಣವರು ಬೇಕು। ಯಾಕಂದರೆ ಇವರಲ್ಲಿ ಇರ್ತಕ್ಕಂಥ ವಿಚಾರ ಈ ದೇಶ ಮತ್ತು ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಉದ್ಧಾರ ಮಾಡಬೇಕು, ಯಾವ ರೀತಿ ಕಾರ್ಮಿಕರಿಗೆ ಇವತ್ತು ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಭಾಳಷ್ಟು ಅರಿವಾಗ।
ಅದನ್ನು ಅರಿತು ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಇವತ್ತು ಕುಮಾರಣ್ಣವ್ರಿಗೆ ಎಲ್ಲಿ ಹೋದ್ರೂ ಕೂಡ ಅಮಿತ್ ಶಾ ಅವ್ರು ಬೇಕು ಇಲ್ಲ ಕುಮಾರಣ್ಣವ್ರು ಬೇಕು. ಇವ್ರು ಇಲ್ಲದೆ ಇವತ್ತು ಈ ದೇಶ ನಡೀತಾ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದದ್ದು. ಯಾಕಂದ್ರೆ ಅವ್ರ ಚಾಣಕ್ಯ ಲಕ್ಷಣಗಳು ಇವತ್ತು ಯಾವ ರೀತಿ ಬಡತನದ ರೇಖೆಯಲ್ಲಿ ಇರತಕ್ಕಂಥವ್ರು ಎತ್ತಬೇಕು, ಯಾವ ರೀತಿ ನೌಕರಿ ಸೌಲಭ್ಯಗಳನ್ನು ಇವತ್ತು ಬಡ ಕಾರ್ಮಿಕರಿಗೆ ಉದ್ಯೋಗಸ್ಥರು ಕೊಡಬೇಕು ಅಂತಕ್ಕಂಥ ಮಾತು ಇವತ್ತು ಬಹಳಷ್ಟು ಒಂದು ಚರ್ಚೆ ಕೂಡಲಿದೆ. 1 ವರ್ಷ 2 ವರ್ಷದಲ್ಲಿ ಈ ಬರುವ 1-2 ವರ್ಷದಲ್ಲಿ ಬಹಳಷ್ಟು ವಿದ್ಯಾವಂತರು ಇವತ್ತು ನೌಕರಿ ಸೇರ್ತಕ್ಕಂಥ ಇದು ಇವತ್ತು ಮಂತಾನೆ ಒಂದು ದಿಲ್ಲಿಯಲ್ಲಿ ಒಂದು ಯೋಜನೆ ಮಾಡಬೇಕು. ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ದೇಶದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ಗಳಿಗೆ ಸಣ್ಣ ಪಾರ್ಟ್ಗಳೆಲ್ಲ ಹೊರಗಿನ ದೇಶದ ಹೊಂಟಾವ. ಅದಕ್ಕೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕರೆಸಿ ಆ ಸಣ್ಣ ಪಾರ್ಟ್ಗಳೆಲ್ಲ ಭಾರತ ದೇಶದಾಗೆ ತಯಾರಾಗಬೇಕು. ನಿಮ್ಗೆ ಎಷ್ಟು ಹತ್ತದಷ್ಟು ನಾನು ದುಡ್ಡು ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳ್ಬೇಕು. ಇದು ದೇಶಕ್ಕೆ ಒಂದು ಹೆಮ್ಮೆ. ಒಬ್ಬ ಇವತ್ತು ಇಂಡಸ್ಟ್ರಿಯಲಿಸ್ಟ್ ಸಿಕ್ಕಲ್ಲ. ಇವತ್ತು ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯನೂ ಕೂಡ ಉದ್ಧಾರ ಆಗ್ತದ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಕೂಡ ಇವತ್ತು ಒಂದು ಇಂಡಸ್ಟ್ರಿಯಲ್ ಹಾಳು ಬಿದ್ದಿತ್ತು, ಅದು ಮಾರಾಟ ತೆಗೆದಿತ್ತು. ಆ ಕಂಪನಿಯನ್ನು ನಾ ಇವತ್ತು ಜೀರ್ಣೋದ್ಧಾರ ಮಾಡಿ ಇವತ್ತು 5,000 ಕೋಟಿ ನಾ ಕೊಟ್ಟು ಇವತ್ತು ಅದು ಉದ್ಧಾರ ಮಾಡ್ತೀನಿ ಅಂದಾಗ ಇವತ್ತು ಆಂಧ್ರದಲ್ಲಿ ಒಬ್ಬ ಜಿಂಗಮ್ ಅಂತಕ್ಕಂಥ ಹೆಸರು ಇವತ್ತು ಇವ್ರಿಗೆ ಬಂದು. ಅದೇ ರೀತಿ ತಮಿಳುನಾಡಲ್ಲಿ ಒಂದು ಇಂಡಸ್ಟ್ರೀಸ್, ಇವತ್ತು ಕರ್ನಾಟಕದಲ್ಲಿ 2-3 ಕಾರ್ಖಾನೆಗಳನ್ನು HMT ಆಗಿರ್ಬೋದು, ಕುದುರೆಮುಖ ಆಗಿರ್ಬೋದು, ಇವತ್ತು ಭದ್ರಾ ಮೇಲ್ದಂಡೆ ಇದು ಭದ್ರಾವತಿ ಸ್ಟೀಲ್ ಕಾರ್ಖಾನೆ ಬಹಳ ದಿನ ನೆನಗುದಿಗೆ ಬಿದ್ದಿರ್ತಕ್ಕಂಥ ಅದು ಎತ್ತಾ ಇದ್ದಾರೆ. ಇವತ್ತು ಈ ರಾಜ್ಯ ಸರ್ಕಾರನೂ ಕೂಡ ಅವ್ರಿಗೆ ಸಹಕಾರ ಕೊಡಬೇಕು. ಯಾವುದೇ ಉದ್ದೇಶದಿಂದ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ಸಹಕಾರ ಕೊಡಲ್ಲ ಅನ್ನೋದು ಬೇಡ, ಜನರಿಗೆ ಅನುಕೂಲ ಆಗಕ್ಕೆ ಮಾಡಬೇಕು. ಅದೇ ರೀತಿ ಇವತ್ತು ಕುಮಾರಣ್ಣವರು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ 100 ವರ್ಷ ಬದುಕಲಿ, ಈ ಕೋಟ್ಯಾಂತರ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೀನಿ.